ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉದ್ಘಾಟನೆ ಕಾಣದ ಸರ್ಕಾರಿ ಕಚೇರಿಗಳು, ಇದರ ಪರಿಣಾಮ ಜನರು ಮಾತ್ರ ಹೈರಾಣಾಗ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ 8 ಸರ್ಕಾರಿ ಕಟ್ಟಡಗಳು ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ಕಾಣದ ಹಿನ್ನೆಲೆ ಬಾಡಿಗೆ ಕಟ್ಟಡಗಳಲ್ಲೇ ಇವುಗಳನ್ನು ನಡೆಸಲಾಗ್ತಾ ಇದೆ. ಜನರು ಪರದಾಡ್ತಾ ಇದ್ದಾರೆ. ಚಿಕ್ಕೋಡಿ, ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಕೇಂದ್ರವಾಗಿ ಮಾಡಬೇಕು ಅಂತ ಹೋರಾಟಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ಇಲ್ಲಿ ನಿರ್ಮಾಣವಾಗಿರುವಂಥ 8 ಸರ್ಕಾರಿ ಕಟ್ಟಡಗಳು ಉದ್ಘಾಟನೆ ಆಗಿಲ್ಲ. ಬಾಡಿಗೆ ಕಟ್ಟಡಗಳಲ್ಲಿ ಹೆಣಗಾಟ ನಡೆಸಲಾಗ್ತಾ ಇದೆ. 8 ಸರ್ಕಾರಿ ಕಟ್ಟಡಗಳು, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಎಸ್ಕಾಂ ವಿಭಾಗದ 2 ಕಟ್ಟಡಗಳು, ಇಂದಿರಾ ಕ್ಯಾಂಟೀನ್ 2, ಕೃಷಿ ಇಲಾಖೆಯ ಕಚೇರಿ ಇದೆ, ಪೊಲೀಸ್ ಇಲಾಖೆಯ 1 ಕಚೇರಿ, ಇವೆಲ್ಲವೂ ಕೂಡ ಬಾಡಿಗೆ. ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಆದರೆ ಉದ್ಘಾಟನೆ ಆಗಿಲ್ಲ. ಜನರು ಇದುವರೆಗೂ ಕೂಡ ಅಲ್ಲಿಂದ ಅಲ್ಲಿಗೆ ಅಲೆದಾಡುವಂತಹ ಪರಿಸ್ಥಿತಿ ಮಾತ್ರ ನಿರ್ಮಾಣ ಆಗಿದೆ. 6 ತಿಂಗಳು ಕಳೆದರೂ ಕೂಡ ಈ ಜನರು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಕಟ್ಟಡಗಳ ಉದ್ಘಾಟನೆ ಆಗಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಹೇಗಾಗಿದೆ ಅನ್ನೋದರ ಬಗ್ಗೆ. ಉದ್ಘಾಟನೆ ಆಗಬೇಕಾಗಿತ್ತು, ಜನರ ಸೇವೆಗೆ ಸಿಗಬೇಕಾಗಿತ್ತು, ಆಗಲಿಲ್ಲ. ಆದರೆ ಏನಾಗಿದೆ, ಶ್ವಾನಗಳ ಅಡ್ಡೆ ಆಗಿದೆ. ಸಹಜವಾಗಿ ಉದ್ಘಾಟನೆ ಆಗದೇ ಇದ್ದಾಗ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಶುರುವಾಗ್ಬಿಡುತ್ತೆ. ಹಾಗೆ ಆಗಿದೆ ಈ ಪರಿಸ್ಥಿತಿ. ಬಾಡಿಗೆ ಕಟ್ಟಡದಲ್ಲಿ 12 ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇವೆ ಅಂತೆ. ಅದಕ್ಕೆ ತಿಂಗಳು ಬಾಡಿಗೆ ಕಟ್ಟಬೇಕು, ನಿರ್ವಹಣೆ ವೆಚ್ಚ ಕೊಡಬೇಕು. ಯಾಕೆ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಶಹಬಾಜ್, ಅನೇಕ ಊರುಗಳಲ್ಲಿ ಕಟ್ಟಡಗಳೇ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನಮ್ಮ ಊರಿಗೊಂದು ಕಟ್ಟಡ ಬೇಕು, ಇಲಾಖೆಗೊಂದು ಕಟ್ಟಡ ಬೇಕು ಅಂತ. ಇಲ್ಲಿ ಕಟ್ಟಡ ಇದ್ರೂ ಉದ್ಘಾಟನೆ ಆಗಿಲ್ಲ. ಕಾರಣ ಏನು? ಹೌದು ಪ್ರವೀಣ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಇರುವಂತಹ ಸುಮಾರು 8 ಸರ್ಕಾರಿ ಕಟ್ಟಡಗಳು ಇನ್ನೂ ಉದ್ಘಾಟನೆ ಕಾಣದ ಹಿನ್ನೆಲೆ ಚಿಕ್ಕೋಡಿ ಜನರು ಹೈರಾಣಾಗಿರುವಂತದ್ದು. ಏನಂತಂದ್ರೆ ಇದರಲ್ಲಿ 1-2 ಇಂದಿರಾ ಕ್ಯಾಂಟೀನ್ಗಳು, ಆಮೇಲೆ ಕೃಷಿ ಇಲಾಖೆಯ 1 ಕೇಂದ್ರ ಕಚೇರಿ, ಪೊಲೀಸ್ ಇಲಾಖೆಯ 1 ಕಚೇರಿ ಆಗಿರುವಂತಹ CPI ಆಫೀಸ್ ಕೂಡ ಇದರಲ್ಲಿ ಭಾಗಿಯಾಗಿದೆ. ಅದೇ ರೀತಿಯಾಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕೂಡ ಇದರಲ್ಲಿ ಶಾಮೀಲಾಗಿದೆ. ಈ ಎಲ್ಲಾ ಕಟ್ಟಡಗಳು ಸರಿಸುಮಾರು ರೆಡಿಯಾಗಿ 7ರಿಂದ 8 ತಿಂಗಳು ಕಳೆದರೂ ಕೂಡ ಇನ್ನೂ ಉದ್ಘಾಟನೆ ಕಾಣದ ಹಿನ್ನೆಲೆ ಬಹಳಷ್ಟು ಜನರಿಗೆ ತೊಂದರೆ ಉಂಟಾಗಿರುವಂತದ್ದು. ಯಾಕೆ ಈ ಒಂದು ಕಾಣ್ತಾ ಇಲ್ಲ ಅಂತ ಹೇಳಿ ಶಾಸಕರನ್ನು ಕೂಡ ಮಾತಾಡಿಸಿದ್ರೆ, ಶಾಸಕರು ಕೂಡ ಆಗಸ್ಟ್ 15ಕ್ಕೆ ಮಾಡೋನು, ಜನವರಿ 26ಕ್ಕೆ ಮಾಡೋನು ಅಂತ ಹೇಳಿ ಹಾರೈಕೆ ಉತ್ತರ ನೀಡ್ಕೊಂತ ಬಂದಿದ್ದಾರೆ. ಜನ ಈಗಾದ್ರೂ ಜನವರಿ 26ಕ್ಕೆ ಉದ್ಘಾಟನೆ ಕಾಣುತ್ತಾ ಅಂತಾನೂ ಕೂಡ ಪ್ರಶ್ನೆ ಭಾವಿಸ್ಕೊಂಡಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಚಿಕ್ಕೋಡಿ ಜಿಲ್ಲೆಗೆ ಕೂಡ ಏನು ಹೋರಾಟ ನಡೀತಾ ಇದೆ, ಈ ಒಂದು ಜಿಲ್ಲೆ ಆದ ನಂತರನೇ ಉದ್ಘಾಟನೆಗೊಳ್ಳುತ್ತಾವ ಅಂತಾನೂ ಕೂಡ ಪ್ರಶ್ನೆ ಮೂಡಿರುವಂತದ್ದು ಪ್ರವೀಣ್. ಅಲ್ಲ ಶಹಬಾಜ್, ಒಂದು ಕಡೆ ಬೆಳಗಾವಿ ಅಧಿವೇಶನ ಆದಾಗ ಅದಕ್ಕಿಂತ ಮೊದಲು ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಿ ಚಿಕ್ಕೋಡಿ ನಗರ ಜಿಲ್ಲೆ ಆಗೋದಕ್ಕೆ ಯೋಗ್ಯ ಇದೆ, ಎಲ್ಲ ಕಚೇರಿಗಳಿದೆ ಅಂತ ಹೋರಾಟಗಳಾಗುತ್ತೆ. ಕೆಲವೊಂದಿಷ್ಟು ಅಲ್ಲಿಯ ಜನಪ್ರತಿನಿಧಿಗಳ ಹೇಳಿಕೆಗಳನ್ನು ಕೊಡ್ತಾರೆ. ಬಟ್ ಜನರಿಗೆ ಸೇವೆ ಕೊಡಬೇಕಾದಂಥ ಈ ಕಟ್ಟಡಗಳು ಈ ಪರಿಪ್ರಮಾಣದಲ್ಲಿ ಶಿಥಿಲಾ ವ್ಯವಸ್ಥೆಗೆ ಹೋಗೋದು, ಅಲ್ಲಿ ಯಾವುದೋ ನಾಯಿಗಳ ವಾಸಕ್ಕೆ ಸ್ಥಾನ ಆಗೋದು ಅಂತ ಹೇಳಿದರೆ ಏನು ಸಾರ್ವಜನಿಕರ ಹಣ ಪೋಲಾಗೋದಿಲ್ವಾ? ಬಾಡಿಗೆ ಕಟ್ಟೋದು ಯಾಕಿಲ್ಲಿ? ಹೌದು ಪ್ರವೀಣ್, ಏನಂತಂದ್ರೆ ಚಿಕ್ಕೋಡಿಯಲ್ಲಿ ಸುಮಾರು 13 ಸರ್ಕಾರಿ ಕಟ್ಟಡಗಳು ಬಾಡಿಗೆಯಲ್ಲಿ ಕೂಡ ನಡೆಸ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ. ಈಗ 8 ರೆಡಿ ಆದ್ರೂ ಕೂಡ ಅದನ್ನು ಓಪನಿಂಗ್ ಕಾಣದೇನು ಸರ್ಕಾರದ ಹಣ ಇದರಲ್ಲಿ ಪೋಲಾಗ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಚಿಕ್ಕೋಡಿಯಲ್ಲಿರುವಂತಹ ಅಬಕಾರಿಯ 3 ಕಚೇರಿಗಳು, ಅಂದ್ರೆ ಜಿಲ್ಲೆಗೆ ಬೇಕಾಗಿರುವಂತಹ ಅಬಕಾರಿ DC ಕಚೇರಿ, ಅದೇ ರೀತಿಯಾಗಿ ಅಬಕಾರಿ ಎಕ್ಸೈಸ್ ಕಚೇರಿ DC ಕೆಳಗಿನಿರುವಂತಹ CPI ಇನ್ಸ್ಪೆಕ್ಟರ್ ಕಚೇರಿ, ಇವೆಲ್ಲ ಕಟ್ಟಡಗಳು ಕೂಡ ಪ್ರೈವೇಟ್ ನಲ್ಲಿ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಶಾಲೆಯಲ್ಲಿ ಚಿಕ್ಕೋಡಿಯ ಕೇಂದ್ರ ಗ್ರಂಥಾಲಯ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ ಅಂತಾನು ಹೇಳ್ಬೋದು. ಮತ್ತೆ ಏನು ಇದರದ್ದು ಕೃಷಿ ಇಲಾಖೆದ ಏನ್ ಕಚೇರಿ ಇದೆ, ಅದು ಕಚೇರಿ ಸುಮಾರು 1890ರಲ್ಲಿ ನಿರ್ಮಾಣವಾಗಿರುವಂತದ್ದು ಕಟ್ಟಡವಾಗಿದೆ. ಅದು ಶಿಥಿಲಾವಸ್ಥೆ ಬೀಳ್ತಾನೂ ಇದೆ. ಮೇಲ್ಛಾವಣಿ ಇಂದು ನಾಳೆ ಯಾವಾಗೂ ಬೀಳ್ಬೋದು. ಅದೇ ರೀತಿ ಪಕ್ಕದಲ್ಲಿ ರೆಡಿ ಮಾಡಿದ್ರು ಕೂಡ ಅದು ಕೂಡ ಉದ್ಘಾಟನೆ ಕಾಣ್ತಾ ಇಲ್ಲ ಅಂತಾನು ಹೇಳ್ಬೋದು ಪ್ರವೀಣ್. ಓಕೆ ಶಹಬಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.